ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೋಯಾಬೀನ್ ಮಂಚೂರಿ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಹಾಗಿದ್ರೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಮಂಚೂರಿನ ಅಂತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇಟ್ಕೊಳ್ಳಿ. ಬಿಸಿನೀರನ್ನ ಇಟ್ಕೊಂಡ ನಂತರ ಅದಕ್ಕೆ ನೀವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಆ್ಯಡ್ ಮಾಡ್ಕೊಂಡ ನಂತರ ಸೋಯಾಬೀನ್ನ ನೀವು ಆ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ. ಪ್ಲೇಟ್ನ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಸೋಯಾಬೀನ್ನ ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ಸೋಯಾಬೀನ್ ಬೆಂದಿದೆ. ಇಷ್ಟು ಬೆಂದ ಮೇಲೆ ಇದನ್ನು ಆರಿಸ್ಕೊಂಡು ಇದರಲ್ಲಿರೋವಂಥ ನೀರನ್ನ ನೀವು ಇಂಟ್ಕೋಬೇಕು. ಸ್ವಲ್ಪ ಬಿಸಿ ಆರೋವರೆಗೂ ಬಿಡಿ. ಆಮೇಲೆ ಇದರಲ್ಲಿರೋ ನೀರನ್ನ ಇಂಟ್ಕೊಳ್ಳಿ ಚೆನ್ನಾಗಿ. ಇದರೊಳಗಿರೋಂಥ ನೀರನ್ನ ಚೆನ್ನಾಗಿ ಇಂಟ್ಕೋಬೇಕು. ಈ ಥರ ನೀವು ಅದರಲ್ಲಿರೋ ನೀರನ್ನ ಚೆನ್ನಾಗಿ ಇಂಟ್ಕೋಬೇಕು. ಸೋಯಾಬೀನಿಂದ ಚೆನ್ನಾಗಿ ನೀರನ್ನ ಇಂಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್, ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಳ್ಳಿ. ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡರ್, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಸಾಲ್ಟ್ ತೊಗೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಕಾಯ್ದ ನಂತರ ಇದರಲ್ಲಿ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ಒಂದು ಪ್ಲೇಟ್ಗೆ ಇದನ್ನು ಎತ್ತಿಟ್ಕೊಳ್ಳಿ. ಇದೇ ರೀತಿ ಎಲ್ಲನೂ ನೀವು ನೀಟಾಗಿ ಫಸ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನಿವಾಗ ಫುಲ್ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲನೂ ನೀವು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಒಂದು ಬಾಣಲಿ ತೆಗೆದುಕೊಳ್ಳಿ. ಬಾಣಲಿ ತೆಗೆದುಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ. ಆಯಿಲ್ ಹಾಕಿದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಇಷ್ಟು ದೊಡ್ಡದಾಗಿ ಕಟ್ ಮಾಡಿ ಇಟ್ಟಿರೋ ಅಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಅದಕ್ಕೆ ಹಾಕ್ಕೊಳ್ಳಿ. ಇದನ್ನು ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಸ್ವಲ್ಪ ಹಸಿನೇ ಇರಬೇಕು. ಇದನ್ನು ಬೇಯಿಸ್ಕೊಂಡಾದ ನಂತರ ಇದಕ್ಕೆ ಚಿಲ್ಲಿ ಸಾಸು, ಟೊಮೊಟೊ ಕೆಚಪ್ಪು, ವಿನೆಗರ್, ಸೋಯಾ ಸಾಸ್, ಅರ್ಧ ಸ್ಪೂನು ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರು, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಗಟ್ಟಿಗಾದಮೇಲೆ ಇವಾಗ ಇದಕ್ಕೆ ನೀವು ಈಗಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಸೋಯಾಬೀನ್ನ ಇದರೊಳಗಡೆ ಹಾಕ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮ್ಗೆ ಏನಾದರೂ ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಅಥವಾ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ನೀವು ಇದನ್ನು ಮನೇಲಿ ಈಸಿಯಾಗೆ ಮಾಡ್ಕೊಬೋದು. ಮತ್ತು ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬಾ ಖುಷಿಪಟ್ಟು ಇದನ್ನು ತಿಂತಾರೆ. ಲಾಸ್ಟಿಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ.